ತಪ್ಪಿಸಿಕೊಂಡೆ. ನೋಡಿದ್ರ, ನೀವು ಕಟ್ಟಿದ ಈ ಮನೆಗೆ ಇವತ್ತು ನಾನು ಪಾರಾದೆ. ಇದೆಲ್ಲ ನಿಮ್ಮ ದಯದಿದ್ದರೆ ನೀವು ನನ್ನನ್ನು ಅದೆಷ್ಟೇ ದೂರ ಮಾಡಿದ್ರು ಕೂಡ ನಾನು ಮಾತ್ರ ನಿಮ್ಮ ಸಮೀಪಕ್ಕೆ ಬರ್ತೀನಿ. ಇದು ಸತ್ಯವೇ? ಇದು ಸತ್ಯ. ನಿನ್ನನ್ನೇ ಹುಡುಕಿಕೊಂಡು ಬಂದೆ. ಏನಿದು ಮನೆಯಲ್ಲಿ ಜಗಳ ಅಂತೆ? ಹಾಗೇನಿಲ್ಲ, ಮನೆಯಲ್ಲಿ ಕೂತು ತುಂಬಾನೇ ಬೇಸರವಾಗಿತ್ತು. ಹಾಗೆ ಸ್ವಲ್ಪ ಸುತ್ತಾಡಿಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದಿದ್ದೆ ಅಷ್ಟೇ. ಮುಚ್ಚು ಬಾಯಿ. ನೀನೆಷ್ಟೇ ಮರೆ ಮಾಚಿದ್ರು ಅಷ್ಟೇ ಆ ನಿನ್ನ ದುಃಖ ನನ್ನ ಕಣ್ಣಿಗೆ ಸರಿಯಾಗಿ ಕಾಡ್ತಿದೆ. ಅಲ್ಲ, ಯಾವಾಗಲೂ ಶೀಲದ ಬಗ್ಗೆ ಭಾಷಣ ಬಿಗುತ್ತಿದ್ದಲ್ಲ. ಯಾಕೆ ಆ ನಿನ್ನ ಶೀಲವತ್ತಿಗೆ ಆ ನಿನ್ನ ಶೀಲ ರಕ್ಷಣೆ ಮಾಡಲಿಲ್ಲವೇ? ಪತಿವ್ರತೆ ಹೆಣ್ಣು ಯಾವ ರೀತಿ ಇರಬೇಕು ಅಂತ ನನಗೂ ಕೂಡ ಗೊತ್ತು. ಶೀಲ ಸಚ್ಚಾರಿತ್ರದಿಂದ ಬಾಳು ಸಾಗಿಸುವ ಹೆಣ್ಣು ನಾನು. ಹಾಗಿದ್ದೇನೆ ಒಂದು ಸಾರಿ ಚರಿತ್ರೆ ಪುಟವನ್ನ ತಿರುವಿ ಹಾಕಿ ನೋಡು, ಆಗ ನಿನಗೆ ಗೊತ್ತಾಗುತ್ತೆ ಹೆಣ್ಣಿನ ಸಚ್ಚಾರಿತ್ರ ಎಂಥದ್ದು ಅಂತ. ಸತ್ತ ಮೇಲೆ ಸುಖ ಸಿಕ್ಕರೆ ಏನೇ ಪ್ರಯೋಜನ? ಬದುಕಿದ್ದಾಗಲೇ ಮಜ್ಜಾ ಮಾಡ್ಬೇಕು ಅಂದಾಗಲೇ ಈ ಕಲ್ಕಿ ಧರ್ಮ. ಕ್ಷಣಿಕ ಸುಖದ ಆಸೆಗಾಗಿ ಜೀವನವನ್ನ ಹಾಳು ಮಾಡಿಕೊಳ್ಳುವಂತ ಹೆಣ್ಣು ನಾನು. ಹಿಂದಿನ ನಾಳೆ ಒಳ್ಳೆ ಸಮಯಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ಈ ನನ್ನ ಅಚಲವಾದ ನಿರ್ಧಾರ ಬದಲಾಗುವುದಿಲ್ಲ, ನಾನು ಅನುಮಾನುವುದೂ ಇಲ್ಲ. ಗರತಿ ಗರತಿ ಅಂತ ಯಾಕೆ ಬಾಯ್ ಪಡ್ಕೋತೀಯ? ನೋಡು, ನೀನು ಗರತಿ ಅದೇ ನಿನ್ನ ಪ್ರಯೋಜನ ಏನಾಯ್ತು? ಬೀದಿ ಪಾಲಾಗೆ ಅದೇ ನಾನು ರತಿ ಸುಖವನ್ನು ಉಂಡು ಇಂದು ಐಷಾರಾಮಿ ಜೀವನ ನಡೆಸುತ್ತಿದ್ದೇನೆ. ಹಾ, ಇನ್ನೂ ಕಾಲ ಮಿಂಚಿಲ್ಲ. ಬಾ, ಜೀವನ ಹೇಗೆ ನಡೆಸಬೇಕಂತ ನಾನು ಹೇಳ್ಕೊಡ್ತೀನಿ. ಶ್ರೀಮಂತಿಕೆ ಯಾರಿಗೆ ಬೇಕಾಗಿದೆಯೇ ಆ ನಿನ್ನ ಶ್ರೀಮಂತಿಕೆ. ಶ್ರೀಮಂತಿಕೆ ಇರುವುದು ಬರೀ ದೇಹಕ್ಕಾಗಿ ಮಾತ್ರ ಹೊತ್ತು ಅದು ಮನಸ್ಸಿಗಾಗಿ ಅಲ್ಲ. ನಾನು ನನ್ನ ಪತಿಯಲ್ಲಿ ದೊಡ್ಡ ಶ್ರೀಮಂತಿಕೆ ಅಂತ ತಿಳಿದುಕೊಂಡಿದ್ದೀನಿ. ಅವರೇ ನನ್ನ ಸರ್ವಸ್ವ, ಅವರೇ ನನ್ನ ದೇವಿ. ನೀನೇನೇ ಹೇಳಿದ್ರು ಕೂಡ ನಾನು ಮಾತ್ರ ನಿನ್ನ ಮಾತಿಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆಯ್ತು, ನೋಡು, ಒಂದು ವೇಳೆ ನೀನೇನಾದ್ರೂ ಮನಸ್ಸು ಬದಲಾಯಿಸಿದ್ರೆ ಇದು ನನ್ನ ವಿಸಿಟಿಂಗ್ ಕಾರ್ಡ್. ಈ ಅಡ್ರೆಸ್ಗೆ ಬಂದ್ಬಿಡು, ಆಯ್ತಾ? ಹುಟ್ಟುವ ಸೂರ್ಯ ದಿಕ್ಕನೆ ಬದಲಾಯಿಸಬಹುದು. ಈ ಗರತಿಯ ಅಚಲವಾದ ನಿರ್ಧಾರ ಯಾವತ್ತಿಗೂ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಗಂಡನೇ ದೇವರು ಅಂತ ಅವರ ಪತಿಯಾಗಿ ಅವರ ಸತಿಯಾಗಿ ಕಾಲು ನೂಗ್ತಾ ಇರುವ ಹೆಣ್ಣು ನಾನು. ನನ್ನ ಪತಿ ದೇವರನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗಿದ ಮೇಲೆ ನಿನ್ನ ಮಾತಿಗೆ ನಾನು ಒಪ್ಪಿಕೊಳ್ಳುತ್ತ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಎಂತಹ ಸನ್ನಿವೇಶ! ಕಟುಕ ವಾಲ್ಮೀಕಿ ಕವಿಯಾಗಿ ಉದಯಿಸಿದ ಹಾಗೆ ಎದೆ ಎಂಬರದಲ್ಲಿ ಬೆಳಗಿಸು ಪ್ರಮೋದಯ ಪ್ರಣಯ ಗೀತೆ ಹಾಡುತ್ತಾ ಕಮರಿ ಕುಂದಿದ ರಾಗರತಿಯ ಲತಿ ಏರಿ ಕುಡಿ ಕುಡಿಯಾಗಿ ನನ್ನ ಉತ್ತಟರ ತುಂಬ ಕುಲರಿಸುತ್ತಾ ಪ್ರೇಮ ಕುಸುಮಗಳನ್ನು ಅಂಧಕಾರದಲ್ಲಿದ್ದ ಅಂಬರಕ್ಕೆ ಆಕಸ್ಮಿಕವಾಗಿ ಅರಳಿದ ಚಂದ್ರನಂತೆ ಮೂಡಿದಳು ನೀರು ನನ್ನ ಬಾಳಲ್ಲಿ. ನಾನು ಎಷ್ಟೇ ಹಿಂಜರಿದರೂ ಅವಳ ನೆನಪು ನನ್ನ ಮೈ ಮನವನ್ನು ಪ್ರೇಮ ಸರೋವರದಲ್ಲಿ ಹಾಡಲು ಎಳೆಯುತ್ತಿದೆ. ಎಂತಹ ವಿಚಾರಶೀಲಳು ಈ ನೀಲು! ಗೋಳು ಮುರಿಯುವ ಕಟುಕನಾನೆಂದರೆತರೂ ಪ್ರೇಮ ಸಾಮ್ರಾಜ್ಯದ ಅರಸನನ್ನಾಗಿ ಮಾಡಿ ತನ್ನ ಹೃದಯದಲ್ಲಿ ಆರಾಧಿಸುತ್ತಿರುವಳು. ನಾನು ಅರಸನಾಗಿ ಆ ಅರಸಿಗೆ ಆಶ್ರಯ ನೀಡಿ ಪ್ರೇಮಾಭಿಷೇಕ ಮಾಡುತ್ತೇನೆ. ಶ್ರೀ ಸ್ವಾಮಿ ದ್ರೋಹಿ, ಉಂಡ ಮನೆಗೆ ದ್ರೋಹ ಬಗೆಯುವ ಮನೆ ಮುರುಕ. ಆಶ್ರಯ ನೀಡಿ ಕಿರಣ್ ರಾಜರಿಗೆ ಕೊಟ್ಟ ಮಾತೇನು? ಹೆಣ್ಣಿನ ಚೆಲುವಿಗಾಗಿ ಮನಸ್ಸು ಸ್ವಾಮಿ ಭ್ರಷ್ಟನಾಗಿವ್ಯಾ? ಒಡೆಯ ಕಿರಣ್ ರಾಜಿಗೆ ದ್ರೋಹ ಮಾಡಿವ ಪಾಪಿ. ನಿರ್ಜೀವ ನಿಷ್ಕಲ ನಿಕೃಷ್ಟನಿಗೆ ಒಲವಿನ
ಪ್ರೇಮಾಭಿಷೇಕ. ಕಷ್ಟದ ಕಡಲಿನಲ್ಲಿ ಮುಳುಗಿದ ನನ್ನನ್ನು ಮೇಲೆ ಕೆತ್ತಿ ಆಶ್ರಯ ಕೊಟ್ಟ ಕಿರಣರಾಜರಿಗೆ ಕೊಟ್ಟಿರುವ ಮಾತೇನು? ಈಗ ನಾನು ಮಾಡುತ್ತಿರುವುದಾದರೂ ಏನು? ಸೇಡಿನ ಚೂರಿಯಿಂದ ಗಾಯಗೊಳಿಸಬೇಕಾದ ನೀರನ್ನು ಪ್ರೀತಿಸುವುದೇ? ಅವಳ ಪೂಜೆಗೆ ಪಾಷಾಣವಾಗಿರಬೇಕಾದ ನಾನು ಪೂಜೆಗೆ ಫಲ ಕೊಡುವುದೇ? ನನ್ನ ಚಂಚಲ ಬುದ್ಧಿಯ ಅವಿವೇಕತನದ ಆವಾಗಿ ಸೇಡಿನ ಎಡೆ ಎತ್ತಿ ಕಚ್ಚಬೇಕಾದ ನಾನು ಹೂವಾಗಿ ಅವಳ ಮುಡಿ ಹೇರುವುದು ನನ್ನ ಹುಮ್ಮತನ. ಸಾಧ್ವಿ ಸೇಡಿನ ಮಧ್ಯೆ ನಡೆಯುವ ಈ ಸಮರದಲ್ಲಿ ಸೇಡಿನ ಕೈ ಮೇಲೆ ಆಗಲೇಬೇಕು. ಆಗಲೇ ನಾನು ಕೊಟ್ಟ ಮಾತು ಸಾರ್ಥಕ. ಇಲ್ಲದಿದ್ದರೆ ನಾನು ನನ್ನ ತಣಿಯ ವಂಚಕ. ಚಂಚಲವಾಗದ ನಿಚ್ಚಲ ಮನೋಚಲದಿಂದ ಹಿಮಾಚಲದಂತೆ ಅಚಲವಾಗಿ ಚಲ ಸಾಧಿಸುವ ಸಾತ್ವಿಯ ಮೇಲೆ ಆ ವಿಶ್ವಾಮಿತ್ರ ಮೇನಕೆಯನ್ನು ಬಳಸಿಕೊಂಡು ಕೈಯಲ್ಲೊಂದು ಮಗುವನ್ನು ಕೊಟ್ಟ. ಅದೇ ರೀತಿ ಆ ದುಷ್ಯಂತ ಶಾಕುಂತಲೆಯ ಅಂಗಸುಖವನ್ನು ಉಂಡು ಅವಳನ್ನು ಕಷ್ಟದ ಕಡಲಲ್ಲಿ ನೂಕಿದ. ಮುಂದೆ ಈ ಕಿರಣ್ ರಾಜ್ ನನಗೇನಾದರೂ ಮೋಸ ಮಾಡಿ ಒಂದು ವೇಳೆ ಬಸ್ ಬದಲಾಯಿಸಲು ಪ್ರಯತ್ನಿಸಿದರೆ ಅದಕ್ಕೆ ನಾನೇ ಹೊಸ ಡ್ರೈವರ್ನೇ ಬದಲಾಯಿಸಬೇಕೆಂದುಕೊಂಡಿದ್ದೇನೆ. ಬರಲಿ, ಆ ಕಿರಣ್ ರಾಜ್ ಇತ್ತ ಕಡೆನೇ ಬರುತ್ತಿದ್ದಾನೆ. ಹೊಸ ಯಂತ್ರವನ್ನು ಬದಲಾಯಿಸಲು ಪ್ರಯತ್ನ ಮಾಡ್ತೀನಿ. ಹಲೋ ಶಾಲಿನಿ ಡಾರ್ಲಿಂಗ್, ಮಧುವನ್ನು ಹೀರಲು ಭ್ರಮರ ಬೆಟ್ಟ ತೋಟ ಕಾಡು ನಾಡು ಸುತ್ತಾಡಿ ಬಂದು ಮನೆಯಲ್ಲೇ ಆ ಹೂವನ್ನು ನೋಡಿದಾಗ ಭ್ರಮರ ಪಟ್ಟ ಉಲ್ಲಾಸ ಮಾತಿನಿಂದ ಹೇಳದೆ ಚುಂಬನದಿಂದಲೇ. ಯಾವಾಗ್ಲೂ ಅದೇ ಗುಂಗಲಿ ಇರ್ತೀರಾ, ಅದಕ್ಕೆ ಸಮಯ ಸಂದರ್ಭ ನೀತಿ ನಿಯಮ ಅಂತ ಏನು ಇಲ್ವಾ? ಶಾಲಿನಿ, ಹೊತ್ತು ವೇಳೆ ಕಾಮನಾಟಕ್ಕೆ ಏನಾದರೂ ಇದ್ದಿದ್ದರೆ ಇವತ್ತಿನ ದಿವಸದಲ್ಲಿ ಸರ್ಕಾರದವರು ಒಂದು ಆಪರೇಷನ್ಗೆ 5,000 ರೂಪಾಯಿ ಕೊಡುವ ಅವಶ್ಯಕತೆ ಇರ್ತಿರಲಿಲ್ಲ. ಕುಟುಂಬ ಯೋಜನೆ ಬಗ್ಗೆ ಇಷ್ಟು ಕಾಳಜಿ ತೆಗೆದುಕೊಳ್ಳುವ ವಹಿಸುತ್ತೂ ಇರಲಿಲ್ಲ. ಹೌದು, ನಾನೇನೇ ಮಾತಾಡಿದ್ರು ಅಷ್ಟೇ, ನಿಮಗೆ ಎಲ್ಲವೂ ಸರಸಮಯವಾಗಿರ್ತದೆ. ಕೋಗಿಲೆ ಸುಮ್ಮನೆ ಕೂಗಿದರೆ ರಾಗವಾಗುತ್ತದೆ, ನವಿಲು ಸುಮ್ಮನೆ ನಡೆದರೂ ಅದು ನಾಟ್ಯವೆನಿಸುತ್ತದೆ. ಜಿಂಕೆ ತನ್ನ ಕೋಪ ಎಷ್ಟೇ ವ್ಯಕ್ತಪಡಿಸಿದರೂ ಪ್ರೀತಿ ಎನಿಸುತ್ತದೆ. ನೀನೆಷ್ಟೇ ಬಿರುಸಾಗಿ ನುಡಿದರೂ ಅವು ನನಗೆ ಮೃದು ಎನಿಸುತ್ತವೆ. ಹೌದು, ನಾನೇನೇ ಮಾತಾಡಿದರೂ ನಿಮಗೆ ಮೃದುವಾಗಿ ಕಾಣುತ್ತೆ. ಏಕೆ? ಶಾಕುಂತಲೆ ಮಹಾರಾಣಿ ಮುನಿಸಿಕೊಂಡಿರುವಳು. ಈ ದುಷ್ಯಂತ ಮಹಾರಾಜನಿಂದ ಏನಾದರೂ ಅಪರಾಧ ಆಯಿತೆ? ಮುಂದೆ ಆಗಬಹುದೆಂದು ಹಾಸ್ಯ ಮಾಡುತ್ತಿರುವೆಯಾ ಶಾಲಿನಿ? ಹಾಸ್ಯವಲ್ಲ ನೋಡಿ, ನಿಮ್ಮ ಮಧ್ಯೆ ಇರುವ ವಿರಸ. ಯಾಕಂದರೆ ಆ ದುಷ್ಯಂತ ಶಾಕುಂತಲೆಯನ್ನು ತಿರಸ್ಕಾರ ಮಾಡಿದಂತೆ ಒಂದು ವೇಳೆ ನೀವು ನನ್ನನ್ನು ತಿರಸ್ಕರಿಸಿದರೆ, ಅಂದರೆ ಈ ಕಿರಣ್ ರಾಜನನ್ನು ಬಿಟ್ಟು? ಹೌದು, ಯಾಕಂದ್ರೆ ಬಸ್ ಹಳೆದಾಯಿತು ಎಂದು ನೀವು ಬಸ್ಸನ್ನೇ ಬದಲಾಯಿಸಲು ನಿರ್ಧರಿಸಿದರೆ ಅದಕ್ಕೆ ನಾನು ಡ್ರೈವರನ್ನೇ ಬದಲಾಯಿಸಲು ನಿರ್ಧರಿಸಿದ್ದೇನೆ. ಏನು ಶಾಲಿನಿ ನೀನು ಹೇಳುತ್ತಿರುವುದು? ಯಾಕೆ ಬಾಯಿ ಮಾತಿನಿಂದ ಹೇಳಿದರೆ ಅರ್ಥವಾಗುತ್ತಿಲ್ಲವೇ? ಇಷ್ಟು ದಿವಸ ನಾವು ಆಡಿದ ಪ್ರಣಯದಾಟಗಳು ಅದೆಲ್ಲ ಅನಿರೀಕ್ಷಿತ ಘಟನೆಗಳೆಂದು. ಮನಸ್ಸಿಗೆ ಹತ್ತಿದ ಪ್ರೀತಿ ಪ್ರೇಮವನ್ನು ಯಾವುದರಿಂದಲೋ ತೊಳೆಯುವುದಕ್ಕೆ ಇದು ಬಟ್ಟೆಗತ್ತಿದ ಮೈಲಿಗೆಯಾ? ಮನಸ್ಸಿಗೆ
ನೆನಪಿಸ್ಕೊಳ್ತೀಯೋ ಅಥವಾ ಮರೆತೀಯೋ ಅದು ನಿನಗೆ ಸೇರಿದ್ದು. ಹಾಗಾದರೆ ನಿನ್ನ ಪ್ರೇಮದಾಸನಾಗಿ ನಾನು ಸುರಿಸಿದ ಕನಕ ಕಾಂಚನದ ಅಭಿಷೇಕ ವ್ಯರ್ಥ? ವ್ಯರ್ಥ ಅಲ್ಲ, ವ್ಯರ್ಥ ಅಲ್ಲ. ನೀನು ನನ್ನ ಅಂಗ ಸುಖವನ್ನು ಉಂಡಿದ್ದಕ್ಕೆ ಕೊಟ್ಟ ಬಿಲ್ ಆಯ್ತು, ಗೊತ್ತಾಯ್ತೇ? ನೋಡು, ನೀನು ಆ ದುಷ್ಯಂತ ಆ ಶಕುಂತಲೆಯನ್ನು ಮಾತ್ರ ಬದಲಾಯಿಸಿದ. ಆದರೆ ಈ ಕಾಲದಲ್ಲಿ ನಾನು 10 ಕಾಮಕರನ್ನು ಬದಲಾಯಿಸಿದ್ದೇನೆ. ಯಾಕಂದ್ರೆ ಇದು 21ನೇ ಸೆಂಚುರಿ. ಆ ಹೆಣ್ಣು ನಾನು. ಹಾಗಾದರೆ ನಿನಗೆ ಬರೆದುಕೊಟ್ಟ ನನ್ನ ಸರ್ವ ಆಸ್ತಿ ಎಲ್ಲವೂ ಅದು ನೀನು ಪ್ರಣಯಕ್ಕಾಗಿ ಕೊಟ್ಟಿರುವ ಅಭಿಷೇಕ ಎಂದುಕೋ. ಆದರೂ ಈ ಶಕುಂತಲೆಗೆ ನಿನ್ನನ್ನು ನೋಡಿದರೆ ಈ ಶಾಲಿನಿಗೆ ಪಾಪ ಅನಿಸ್ತಿದೆ. ಅದಕ್ಕೆ ನಿನಗೋಸ್ಕರ ಅಂತ ಒಂದು ಶೆಡ್ ಬಿಟ್ಟಿದ್ದೇನೆ, ಒಂದು ಸೈಕಲ್ ಕೊಟ್ಟಿದ್ದೇನೆ. ಹೋಗು ಬೈಲಿ. ಇನ್ನು ಲೈಫಲ್ಲಿ ಬಹಳ ಕಲಿಬೇಕು. ನಾನು ಇರುವುದಕ್ಕೆ ಒಂದು ಶೆಡ್, ತಿರುಗಾಡುವುದಕ್ಕೆ ಒಂದು ಸೈಕಲ್. ಶಾಲಿನಿ, ಶಾಲಿನಿ, ನಯವಂಚಕಿ, ಬೇಟೆ ಆಡುವ ಕಲೆಯನ್ನು ಹುಲಿಯ ಮುಂದೆ ನಾಯಿ ಹೇಳಿಕೊಟ್ಟಂತಾಯಿತು. ಮೋಸದ ಮಡಿಲಲ್ಲಿ ಬೆಳೆದ ಕಿರಣ್ ರಾಜನಿಗೆ ಮೋಸದ ಕಲೆ ಕಲಿಸಲು ಬಂದಿರುವಳು ಕಲಾದೇವಿ ಶಾಲಿನಿ. ನಾಟಕಗಳಲ್ಲಿ ಖಳನಾಯಕನಿಗೆ ಕೈಕೊಟ್ಟು ಹೋಗುವ ಪಾತ್ರವೆಂದು ತಿಳಿದೇನೆ. ಜೀವನ ನಾಟಕದಲ್ಲಿ ಕವಿಗಳ ಕಲ್ಪನೆಗೂ ನಿಲಕಲಾರದ ಖಳನಾಯಕರುಂಟು ಈ ಸಮಾಜದಲ್ಲೆಂಬುದು ಪಾಪ ಈ ನಾಟಕದವಳು ಅರಿತಂತಿಲ್ಲ. ಶಾಲಿನಿ, ಎಲೆ ಖಳನಾಯಕಿ, ದೇಶವನ್ನು ಇಬ್ಬಾಗ ಮಾಡುವ ದೇಶ ದ್ರೋಹಿಗಳು. 8 ವರ್ಷದ ಬಾಲಕಿಯನ್ನು ಕಾಮತೃಷೆಗಾಗಿ ಬಲಾತ್ಕರಿಸುವ ಕಾಮ ರಾಕ್ಷಸರು. ಅಧಿಕಾರದ ಲಾಲಾಸೆಯಿಂದ ಮುಕ್ತ ಜನರ ಗೋಣು ಮುರಿಯುವ ಗಣಕರು. ವಿದ್ಯಾಸಂಸ್ಥೆಗಳಲ್ಲಿ ಧರ್ಮದ ಹೆಸರಿನಲ್ಲಿ ಅಶಾಂತಿ ಎಬ್ಬಿಸುವ ಮನ ಮೂರ್ಖರು. ಒಂದೇ ಎರಡೇ, ಇಂದಿನ ಸಮಾಜದಲ್ಲಿ ದುಷ್ಟರ ಸಾಮೂಹಿಕ ಮೆರವಣಿಗೆ ಹೊರಟಿರುವಾಗ ಮೊಳಕೆಯೊಡೆಯುತ್ತಿರುವ ನಾಯಿ ಕೊಡೆಯಂತವಳು ಯಾರ ತೂಕಕ್ಕೆ ಸಿಕ್ಕು ನುಚ್ಚು ನೂರಾಗುವನು. ಎಲೆ ಬಣ್ಣದ ಹೆಣ್ಣೆ, ಹೆಣ್ಣಾದ ನಿನಗೆ ಇಷ್ಟೊಂದು ಧೈರ್ಯ ಸ್ಥೈರ್ಯಗಳು ಮನೆ ಮಾಡಿರಬೇಕಾದರೆ ರೋಡು ಗುಂಡಿಗೆಯ ಗಂಡಿಗೆ ಅದಷ್ಟು ಧೈರ್ಯವಿರಬೇಕು. ನಿನ್ನ ಅಂತರಾಳದಲ್ಲಿ ಒದಗಿದ ವಿಷದ ವಂಚನೆಯ ಮಡವನ್ನು ಎಂದು ಬಗೆದು ಬಸೆದು ನೋಡಿರುವನು. ನೀನು ಹಿಡಿಯಲು ಗಾಳಕ್ಕೆ ಮಾಂಸ ಹಚ್ಚಿದ್ದೇನೆ ಹೊರೆದು ಅದನ್ನು ನೀನು ತಿಂದು ತೇಗುವುದಕ್ಕಲ್ಲ. ಹಾಗಾದರೆ ನಿನ್ನ ಹೆಸರಿನಲ್ಲಿರುವ ಆ ಸ್ವಂತ ಆಸ್ತಿ ಐಶ್ವರ್ಯ ಭಾರತ ದೇಶದಲ್ಲಿ ಶ್ರೀಮಂತರ ಸತ್ತು ಯಾರಿಗೂ ಹೊರತು ಸಿಗುವುದಿಲ್ಲ. ಮೋಸ ಮೋಸ. ಮೋಸಕ್ಕೆ ಮೋಸ, ಧ್ವನಿಗೆ ಪ್ರತಿಧ್ವನಿ. ಪಾಪಿ, ನನ್ನ ಅಂಗ ಸುಖವನ್ನು ಉಂಟು ನನಗೆ ಅಳಕ ಮಾಡುತ್ತಿರುವೆಯಾ? ನನ್ನ ಹಣೆಯನ್ನು ದೋಚಿದ ಕಳ್ಳ ನೀನು.
ಇರಬಹುದು. ಬಾಳೆಹಣ್ಣಿನ ಖಂಡವನ್ನು ತಿನ್ನುವವರಿಗೂ ಸಿಪ್ಪೆಯ ಅವಶ್ಯಕತೆ ಹೇಗೋ, ಹಣ ಎಂಬ ಕರಗಳಿಂದ ನಿನ್ನ ತನು ಹಿಡಿದು ತಾರುಣ್ಯದ ಖಂಡವನ್ನು ಸಂಪೂರ್ಣವಾಗಿ ತಿಂದಿರುವೆನು. ತಿಂದ ಮೇಲೆ ಸಿಪ್ಪೆಯದೇನು ಕೆಲಸ, ಸಿಪ್ಪೆಯ ಸಿವದೇ ಕೆಲಸ. ಹಾಗಾದರೆ ಮುಂದೆ ನನ್ನ ಗತಿ? ಅವಸರದಲ್ಲಿ ತಿನ್ನುವಾಗ ಆ ಸಿಪ್ಪೆಗೆ ಅಲ್ಲೇ ಅಂಟಿದ ಖಂಡವನ್ನು ಆಶಿಸುವ ಕಾಮುಕರನ್ನು ಮತ್ತೆ ಮತ್ತೆ ಹುಡುಕಿಕೊಂಡು ಹೋಗುವುದೇ ನಿನ್ನ ಗತಿ. ಬೇಡ ನೋಡು, ಯಾಕೆ ಈ ರೀತಿ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದೀಯಾ? ನಾನು ನನ್ನ ಜೀವನದಲ್ಲಿ ನೀನೇ ನನ್ನ ಆಸ್ತಿ ಎಂದು ಇಲ್ಲಿವರೆಗೂ ಯಾವುದೇ ಆಸ್ತಿಯನ್ನು ಮಾಡಿಲ್ಲ. ದಯವಿಟ್ಟು ನನಗೆ ಮೋಸ ಮಾಡಬೇಡ. ದಿವಂಗತ ಮಿನುಗುದಾರ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಅವಳ ಪ್ರಿಯತಮನಿಗಾದ ಲಾಭವೇನು? ರಾಷ್ಟ್ರ ಪ್ರಶಸ್ತಿ ವಿಜೇತ ಶ್ರೇಷ್ಠ ನಟಿ ಕುಮಾರಿ ಶೋಭಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಅವಳ ಪ್ರಿಯತಮನಿಗಾದ ಲಾಭವೇನು? ಅಲ್ಲ, ನಿನ್ನಂತ ವಿಷದತ್ತಿಗಳಿಂದಲೇ ಅಂತ ನಟಿಯರು ಧಾರಣೆ ಮರವನ್ನು ಒಪ್ಪುತ್ತಿರುವರು. ಇರಬಹುದು, ಆದರೆ ನಿನ್ನಂತ ಸೋಗಿನ ನಟಿಯರಿರುವುದರಿಂದಲೇ ಇಡೀ ನಟಿಯರೆಲ್ಲ ಸುಳ್ಳು ಅಪವಾದವನ್ನು ಹೊತ್ತಿದ್ದಾರೆ. ಅಲ್ಲ, ಕಲೆಯ ಬಗ್ಗೆ ಇಷ್ಟೊಂದು ವೇದಾಂತ ಬಗ್ಗೆ ಮಾತಾಡ್ತಾ ಇದೀಯಾ, ಅಂದ ಮೇಲೆ ನನಗೆ ಯಾಕೆ ಇಷ್ಟೊಂದು ಕಠೋರವಾಗಿ ವಂಚನೆ ಮಾಡ್ತಾ ಇದೀಯಾ? ಹೇಳಿದ್ದನ್ನೆಲ್ಲ ಮಾಡುವಂತಿದ್ದರೆ ಭಾರತ ದೇಶದಲ್ಲಿ ಬಡತನವೇ ಇರುತ್ತಿರಲಿಲ್ಲ. ವೇದಾಂತ ಹೇಳುವುದು ದೊಡ್ಡವರ ಧರ್ಮ, ಅದನ್ನು ಆಚಾರಕ್ಕೆ ತರುವುದು ನಿಮ್ಮಂತ ಬುದ್ಧಿಜೀವಿಗಳ ಕರ್ಮ. ಶಾಲಿನಿ, ನನಗೆ ಮುಖ್ಯಮಂತ್ರಿಗಳ ಸಮಾರಂಭ ಇರುವುದು, ನಾನು ಹೋಗಿ ಬರೋದರೊಳಗಾಗಿ ಮನೆಯನ್ನು ಖಾಲಿ ಮಾಡಬೇಕು, ತಿಳಿಯಿತೆ? ಜಾಗ ಖಾಲಿ ಮಾಡ್ಬೇಕಂತೆ, ಇದೇನೆಲ್ಲ ನಮ್ಮ ನಟಿಯರಿಗೆ ಹೊಸದೇನಲ್ಲ. ಹಲೋ ಬಾಲಚಂದ್ರರೇ, ನಾನು ಡ್ರಾಮಾ ನಟಿ ಶಾಲಿನಿ. ಬಂದೆ.
ಉಳ್ಕೊಂಡೆ ಆಶಾ, ಮಾನವನ ಮನಸ್ಸು ತಿಳಿನೀರಿನಂತೆ. ಬಾಳಿನಲ್ಲಿ ಯಾವ ಬಣ್ಣ ಬಿಟ್ಟರೆ ಯಾವ ಬಣ್ಣ ಬರುತ್ತದೆ ತಿಳಿಯೋದಕ್ಕೆ ನಮ್ಮ ಸ್ನೇಹಿತ ಮದನ್ ಜೀವನವೇ ಸಾಕ್ಷಿ. ಹುಟ್ಟು ಗುಣವಂತನಾದ ಅವನ ಬಾಳಿನಲ್ಲಿ ಬರುವ ಕಂಟಕಗಳನ್ನು ಕಡಿಗೆ ಹೋಗುವುದು ಮುಂದೆ ಬರದೆ ಗುಣಹೀನನಾದನು. ವಸಿಷ್ಠ ವಿಶ್ವಾಮಿತ್ರರಿಗೆ ತರ್ಕಕ್ಕೆ ಸಿಕ್ಕಿದ ಹರಿಶ್ಚಂದ್ರನಂತೆ ಸಿಕ್ಕಿದಳು ನೀಲು ಅವನ ಕೈಗೆ. ಮದನ್ ಕಿರಣ್ ರಾಜರ ಸ್ನೇಹದ ಸರಪಳಿಯನ್ನು ವೈಷಮ್ಯದ ಗೋಡೆ ಕಟ್ಟಲು ನೀನೇ ಮುಖ್ಯ ಪಾತ್ರ ವಹಿಸಬೇಕು. ಹೌದು, ಈ ಸೇಡಿನ ನಾಟಕದಲ್ಲಿ ನಾವು ನಟ ನಟಿಯರಾದ ಆದಷ್ಟು ಬೇಗ ನಾಯಕಿಗೆ ಈ ಮಾತನ್ನ ಒಪ್ಪಿಸಿದ್ರೆ ನಮ್ಮ ಪಾತ್ರಗಳಿಗೆ ಆಗಷ್ಟೇ ಮಾತ್ರ ಮೆರುಗು ಕೊಡಲು ಸಾಧ್ಯ. ಹೌದು ಆಶಾ, ಜೀವನ ನಾಟಕದಲ್ಲಿ ನರ್ತಕಿಯಾದ ನಟಿಯರು ನಾಯಕಿಯಾಗಬಹುದು ಎಂಬ ಸಾಧನದಲ್ಲಿ ಸಾಗಿರುವ ಆ ಸಾತ್ವಿಗೆ ಸಹಾಯವಾಗಬೇಕು ನಮ್ಮ ಪಾತ್ರಗಳು. ಹೌದೌದು, ನಮ್ಮ ಪಾತ್ರಗಳನ್ನ ಕರ್ತವ್ಯದ ಮೂಲಕ ನೆರವೇರಿಸಿ ಆ ನಂತರ ನರ್ತಕಿ ನಾಯಕಿ ಈ ನಾಟಕಕ್ಕೆ ನಾವು ಮಂಗಳವನ್ನ ಆಡಬೇಕು ಅಂದ್ರೆ ಪೋಷಕ ಪಾತ್ರದಲ್ಲಿರುವ ನಾವು ಏನನ್ನ ಮಾಡಬೇಕು? ಕಲಾನಾಯಕನ ಮೋಸದ ಜಾಲದಲ್ಲಿ ಬಿದ್ದಿರುವ ನಾಯಕನನ್ನು ಮೋಸದಿಂದಲೇ ಬಿಡಿಸಬೇಕು. ಕರ್ಣ ದುರ್ಯೋಧನಂತೆ ಮದನ್ ಕಿರಣ್ ರಾಜರ ಸ್ನೇಹದ ಮಧ್ಯ ಸರಪಳಿಯನ್ನು ಕಾಯ್ದ ಕಬ್ಬಿಣದಿಂದ ಕತ್ತರಿಸಿ ತುಂಡ ಮಾಡಬೇಕು. ಕುಮಾರ್, ಇದು ಏಕೋ ಸರಿ ಇಲ್ಲ ಅಂತ ಕಾಣ್ತದೆ. ಈಗಾಗಲೇ ನನ್ನಣ್ಣ ಆ ಕಿರಣನ್ನ ಸ್ನೇಹ ಸಾಮ್ರಾಜ್ಯದಲ್ಲಿ ಸರಮಾರಿಯಾಗಿರುವ ಅವನನ್ನ ನಾವು ಬೇರ್ಪಡಿಸೋದು ಯಾವತ್ತೂ ಅಸಾಧ್ಯವಾದ ಮಾತು. ಮಾನವನ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಶಾ, ಮಹಾಭಾರತದ ಕಥೆ ಕೇಳಿಲ್ಲವೇ? ಕೌರವರು ಎಷ್ಟೇ ದುಷ್ಟ ನಿರ್ಭಯದಿಂದರೆ ಅವರ ಕಡೆ ಎಷ್ಟೇ ವೀರರಿದ್ದರೂ ಕೊನೆಗೆ ಪಾಂಡವರಿಗೆ ಜಯ ದೊರಕಿಸಿ ದುಷ್ಟತನವನ್ನು ಅಳಿಸಿ ಶಿಷ್ಟತನವನ್ನು ಉಳಿಸಲಿಲ್ಲವೇ ಆ ಕಳ್ಳರ ಕಳ್ಳ ಕೃಷ್ಣ? ಮದನ್ ಕಿರಣ್ ರಾಜರ ಸ್ನೇಹದ ಮಧ್ಯ ವೈಷಮ್ಯದ ಗೋಡೆ ಕಟ್ಟಲು ನೀನೇ ಮುಖ್ಯ ಪಾತ್ರ ವಹಿಸಬೇಕು. ನಾನು ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ಪಾಲಿಸುತ್ತೀಯಾ? ಎಷ್ಟೇ ಆಗಲಿ ನೀವು ಸೂತ್ರಧಾರರು. ನೀವು ಹೇಳಿದಂತೆ ಪಾತ್ರಧಾರರಾದ ನಾವು ಹೇಳಲೇಬೇಕಲ್ವಾ? ಹಾಗಾದರೆ ಕಿವಿ ಮುಂಚಾಚು. ಏನ್ ಹೇಳ್ತಾ ಇದ್ದೀರ ಕುಮಾರ್? ನಾನು ನಮ್ಮಣ್ಣನಿಗೆ ಸುಳ್ಳನ್ನ ಹೇಳ್ಬೇಕಾ? ಸುಳ್ಳು ಹೇಳಿ ಧರ್ಮಸ್ಥಾಪನೆ ಮಾಡುವುದು ಪಾಪವಲ್ಲ ಆಶಾ. ಹಿಂದೆ ಒಂದು ಸುಳ್ಳು ಹೇಳಿ ಧರ್ಮರಾಯ ಕುರುಕ್ಷೇತ್ರ ಯುದ್ಧವನ್ನು ಸರಿಯಾದ ರೀತಿಯಲ್ಲಿ ಸಮಾಪ್ತಿ ಮಾಡಲಿಲ್ಲವೇ? ಆದ್ರೂ ನಿಮ್ಮಂತ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಿಮ್ಮಂತವರೆಗೂ ಕೂಡ ಇಂಥ ನರಿ ಬುದ್ಧಿ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ. ವೆಂಕಟೇಶ್, ಹೇಗಾದರೂ ಮಾಡಿ ನಿನ್ನ ಪಾಲಿಸ್ ಮಾತುಗಳಿಂದ ಆ ಕಳ್ಳ ಕಿರಣ್ ರಾಜ್ನನ್ನು ಇಲ್ಲಿಗೆ ಬರುವಂತೆ ಮಾಡಬೇಕು. ಚೆನ್ನಾಗಿ ಒಂದು ತಲೆ ಪಾಲಿಶ್ ಮಾಡಿ ಉಳ್ಳಾಗಡ್ಡೆ ಹಚ್ಚಿದಂಗೆ ಹಚ್ಚಿಬಿಟ್ಟು ಬಿಟ್ಬಿಡಿ ಇಲ್ಲಿಗೆ. ಕಿರಣ್ ರಾಜ್ ಕೊಬ್ಬಿದ ಆನೆಯಂತೆ ಕೇಕೆ ಹಾಕುತ್ತಾ ಕಾಡೆಲ್ಲ ತಿರುಗಾಡುವ ನಿನ್ನನ್ನು
ಒಂದು ಸಣ್ಣ ಕಬ್ಬಿಣದ ಅಂಕುಶದಿಂದ ಅಳುಕಿಸುವ ಈ ಮಾವುತನ ಕೈ ಚಳಕ ಏನೆಂಬುದು ಈಗ ನಿನಗೆ ತೋರಿಸುತ್ತೇನೆ. ಆಶಾ, ಮರೆಯಬೇಡವೋ ನಿನ್ನ ಪಾತ್ರ. ಮತ್ತೆ ಕೊನೆಯಾಗೂ ಒಂದು ಪ್ರೇಮಗೀತ ಬರಲಿ ನಿನ್ನ ಸಿಹಿ ಕಂಠದಿಂದ. ಅಂದರೆ ನೀನು ನನ್ನನ್ನು ನಾನು ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಇದರ ಪ್ರತ್ಯುತ್ತರವಾಗಿ ನನ್ನನ್ನ ವಿರಹ ವೇದನೆಯಿಂದ ಹೀಗೆ ನರಳುವಂತೆ ಮಾಡ್ತಿರೋ, ಅಥವಾ ನಿಮ್ಮ ಅಂದವಾದ ಅರಮನೆಗೆ ಮಹಾರಾಣಿಯಾಗಿ ಮಾಡ್ಕೊಳ್ತಿರೋ ನೋಡಿ, ನಾನು ನಿಮಗೋಸ್ಕರೇ ಕಾಯ್ತಾ ಇದ್ದೀನಿ. ಈ ಕುಬೇರ್ ಕಿರಣ್ ರಾಜನಿಂದ ಒಂದು ಹೆಣ್ಣು ಅಕ್ಕಿ ಪ್ರೇಮ ಗೂಡಿನಿಂದ ಹೊರಬೀಳುತ್ತಿದ್ದ ಹಾಗೆ ಮತ್ತೊಂದು ಹೆಣ್ಣು ಅಕ್ಕಿ ಪ್ರೇಮ ಜೋಡಿಯಾಗಲು ಸುಂದರ ಸ್ತ್ರೀಯರ ಸಹಗರದಲ್ಲಿ ಸದನವಾಗಿರುವ ಈ ಕುಬೇರನ ವೈಭವ ಕಂಡು ವೈಕುಂಠಪತಿ ದರಗಿಳಿಯಬೇಕು. ಆಶಾ, ವಿರಹದಾಗ್ನಿಗೆ ಆಹುತಿಯಾದ ನಿನ್ನನ್ನು ಕೈಕೊಟ್ಟು ಸ್ವೀಕರಿಸಲು ಕೈ ಮುಂಚಾಚು. ಹಾಗಾದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಹಿಡಿದಿರುವ ಈ ಕೈಯನ್ನ ನೀವು ಬಿಡುವುದಿಲ್ಲ ತಾನೆ? ಕೈ ಮೇಲೆ ಕೈ ಹಾಕಿದವರನ್ನು ಎಂದಿಗೂ ಬಿಟ್ಟಿಲ್ಲ ಈ ಕಿರಣ್ ರಾಜ್. ನಿನ್ನ ಕೈ ಅಷ್ಟು ಬೇಗ ಬಿಡುವುದಕ್ಕೆ ಸಾಮಾನ್ಯ ಮುಷ್ಟಿಯಲ್ಲ, ವಜ್ರದ ಮುಷ್ಟಿ. ಆಶಾ, ಈ ನಮ್ಮಿಬ್ಬರ ಪ್ರೇಮ ಜೋಡಿಗೆ ಎಲ್ಲವೇ ಒಂದು ಗಾನ. ಓಕೆ ಡಿಯರ್, ನೀನು ಇಷ್ಟಂತೀಯ?
ತಂಗಿಯನ್ನು ನನ್ನ ತಂಗಿಯ ಮೇಲೆ ಕೈ ಹಾಕಿದೆ. ಮದನ್, ಇದೆಲ್ಲ ಸುಳ್ಳು. ನಾನು ಅವರ ಮೇಲೆ ಅತ್ಯಾಚಾರ ಮಾಡಲು ಹೋಗಿಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಮದನ್, ನಾನು ಇವರು ಮೋಸ ಮಾಡಿದ್ದಾರೆ. ನಾನು ಅವರನ್ನು ಅತ್ಯಾಚಾರ ಮಾಡಲು ಹೋಗಿಲ್ಲ. ಅಣ್ಣ, ನಾನು ನಿನಗೆ ಯಾವತ್ತಾದ್ರೂ ಸುಳ್ಳನ್ನ ಹೇಳಿದಿನ ಅಣ್ಣ? ಬಾಳಿನ ಕಣ್ಣಿನಂತಿದ್ದ ನನ್ನ ತಂಗಿಯನ್ನು ಕಡೆಗೂ ಕೊಕ್ಕರಿನಿಂದ ಕುಕ್ಕಲು ಆತುರದಿಂದ ಕಾಯುತ್ತಿದ್ದೀಯ ರಣ ಹತ್ಯೆ ಮನೆ. ಹತ್ತು ಮೀರಿ ಮಾತಾಡಬೇಡ ಮದನ್. ನಡೆದ ವಿಷಯ ಏನೆಂಬುದು ಸರಿಯಾಗಿ ಪರಿಶೀಲಿಸದ ದುಡುಕು ಬುದ್ಧಿಯಿಂದ ಕೆಡಕನ್ನಾಡದಿರು. ಬಿದ್ದು ಹೋದ ನಿನ್ನ ಬಾಳನ್ನು ಎಪ್ಪಿಸಿ ಕಟ್ಟಿಸಿದ ನಿನ್ನ ಒಡೆಯ ಕಿರಣ್ ರಾಜ್ ಅಷ್ಟು ಬೇಗ ಬೇಡವಾದನೆ. ಒಡೆಯ ಒಡೆಯನಿಗೆ ಕೊಟ್ಟ ಮಾತಿನಂತೆ ನಡೆಯಬೇಕೆಂಬ ಛಲದಿಂದ ಮಹಾಭರತಿ ನನ್ನ ಬಾಳ ಸಂಗಾತಿಯಾದ ನೀರಾಳ ಜೀವಕ್ಕೆ ಅನುರಾಗದ ಸಿಹಿ ಕೊಡದೆ ಆಕ್ರೋಶದ ಕೈ ಕೊಟ್ಟು ನಾನು ಕೆಟ್ಟೆ. ಇಷ್ಟು ವಿಶ್ವಾಸವಿದ್ದ ಈ ಗೆಳೆಯನ ತಂಗಿಯ ಮೇಲೆ ಕೈ ಹಾಕಿ ಪಟ್ಟಾಪಕಾರ ಮಾಡಿ ನನ್ನನ್ನು ಬೀಳ್ಕೊಟ್ಟ ನೀಚ ಕಿರಣ್ ರಾಜ್, ಕಾಮಕ್ಕೆ ಕಣ್ಣಿಲ್ಲವೆಂದು ಗೆಳೆಯನ ತಂಗಿ, ಗೆಳೆಯನ ಮಣದಿ, ಮನೆಯ ಸೊಸೆಯ ಮೇಲೆ ಕಾಮ ಬೀರುವ ನಿನ್ನಂತ ಕಾಮಕರಿರುವುದರಿಂದಲೇ ಮಗ ತಂದೆಯನ್ನು ನಂಬದ ಕಾಲ ಬಂದಿದೆ. ನಿನ್ನಂತ ಕಾಮಕರು ಈ ಜಗತ್ತಿನಲ್ಲಿ ಉಳಿಯಬಾರದು. ಇರಬಹುದು, ಆದರೆ ಮಡಿದಿಯ ಪ್ರೇಮ ಪೂಜೆಗೆ ಕಲ್ಲಾದ ನೀನು ಕಟುಕ. ಹಣ ಬಿಸಿ ಹಾಕಿದರೆ ಕಟ್ಟಿಕೊಂಡ ಮಡಿದಿಯನ್ನೇ ಹಾಸಿಗೆ ಆಗುವುದೆಷ್ಟು ಕಟುಕರಲ್ಲಿ ನೀನು ಒಬ್ಬ. ಕಟುಕ ಕಟುಕನ ಕೈಯಲ್ಲಿ ನಿನ್ನ ಪಕ್ಷಿ ಹಾರಿ ಹೋಗುವುದು ಬಹುದಯ. ಮೋಸ ಮಂದಿಯ ರಕ್ತ ದೋಖಲೆ ಆಡುವ ನರರಾಕ್ಷಸ ನಾನೆಂಬುದು ಆಗಲೇ ಮರೆತೀಯ ಮಿಸ್ಟರ್ ಮದನ್. ನಾನು ಮನಸ್ಸು ಮಾಡಿದ್ದರೆ ಚಿಟಿಕಿ ಹೊಡೆಯುವಾಗ ನಿನ್ನ ಕುಟುಂಬವನ್ನೇ ನಾಶ ಮಾಡುತ್ತಿದ್ದೆ. ನೀನು ನನ್ನ ಸೂತ್ರದ ಗೊಂಬೆ ಆದದ್ದರಿಂದ ಆಡಿಸುತ್ತಾ ಬಂದೆ. ನಿನ್ನಂತ ಗತಿಹೀನರು ನಮ್ಮಂತರ ಕೈಯಲ್ಲಿ ನರ್ತಿಸಬೇಕೇ ವಿನಃ ಎದುರಾಗಿ ವರ್ತಿಸಬಾರದು. ಮಿಸ್ಟರ್ ಕಿರಣ್ ರಾಜ್, ನಿನ್ನ ಮೋಸದ ಕದನಕ್ಕೆ ಅಂಜುವವನು ನಾನಲ್ಲ. ನಿನ್ನನ್ನು ಈ ಕ್ಷಣವೇ ಮನ್ಯ ರುಚಿ ಕಾನೂನನ್ನು ಮಾಡಿಕೊಂಡು ನಿನ್ನಂತ ನರರೂಪ ರಾಕ್ಷಸರನ್ನು ಸೆರೆಮನೆಗೆ ದೂಡುವ ಒಂದು ಪೊಲೀಸ್ ಇದೆ ಎಂದು ಮರ್ತೀಯ? ಮದನ್, ಆಶಾ, ನೀಲಾವನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಡಿ ಮಾವನ ಮನೆಗೆ. ನೀಲ
ನೀನು ಆಸ್ಪತ್ರೆಗೆ ಹೋಗೋಣ ಬಾ. ನೀನು ನನಗಾಗಿ ನಮ್ಮ ಪ್ರೀತಿಯಾಗಿ ಬದುಕಬೇಕು. ನೀನು ಈ ಚಳಿ ನಿದ್ದೆ ಬಂದಂಗೆ ಟೈಮ್ ಅಲ್ಲಿ ಮಳೆ ಬರೋದು ಮಳೆ ಏನ್ ಮಾಡ್ತಿ ಮಳೆಗ ಕಾವು ಬರೋದು ಮೈಗೆ ಮೈ ಈಟಾದ್ರೆ ಹಂಗಿರ್ತದ ಅಂದ್ಕಡಿ ಮಳೆಗ ಬೇಡಮ್ಮ ಹಾಯ್ ಮಾಡಿದ್ರೆ ಹಾ ಎಲ್ಲೆಲ್ಲಿ ಅಂತ ನಿಮ್ಮನ್ನು ಹುಡ್ಕೋದು ಯಾಕೆ ಏನೋ ಅಂತ ಅರ್ಜೆಂಟ್ ಅರ್ಜೆಂಟಿನಲ್ಲಿ ಅರ್ಜೆಂಟು. ನಿನ್ನ ಸುದ್ದಿಯನ್ನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದೆ. ಮುಖ್ಯಮಂತ್ರಿಗಳ ಹತ್ರ ಹಾ ಖಾಲಿ ಮೌನ ಜೋಕ್ ಮಾರ ಅಲ್ಲಿ ನೋಡು ಸರ್ಕಾರ ಬಿದ್ದೈತೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆಯಾಗ ಮಾರಿಕೊಂಡು ಮಲ್ಕೊಂಡ ಬಂದೆ ನಾನು ಮುಖ್ಯಮಂತ್ರಿಗಳ ಭೇಟಿ ಆಗ್ತಂದೆ ಅದೇ ಮುಖ್ಯಮಂತ್ರಿಯ ಮಾವ CL ಗೌಡ. ಅಲ್ಲೇಗೌಡ ಅದೇ ರಾಷ್ಟ್ರಪತಿಗಳು ನನಗೆ ಕಲ್ಯಾಣವಾಗಲಿ ಅಂತ ಹೇಳಿದ್ರು. ಕಲ್ಯಾಣ ಹಾ ನಂಜುಂಡಿ ಕಲ್ಯಾಣ ಅಲ್ಲಲ್ಲ CID ಕಲ್ಯಾಣ. ಅಲ್ಲ ಈ ಸುದ್ದಿ ನಮ್ಮ ಅಪ್ಪನಿಗೆ ಹೇಳಿತ್ತಂದ್ರೆ ಎದೆ ಪಡ್ಕೊಂಡು ಬಾಡಿ ಆಯ್ತಾನ. ಹಾ ಸಂತೋಷ ತಡಿಲಾರ್ದೆ ಮುಗಳಾಗ ಕಾಪ್ಟಕ್ಕೆ ಐಸ್ ಮೇಲೆ ಕುಂತಾನ ಗೊತ್ತಾಗಲ್ತ. ನನಗೆಳತಿ ಮನ ನೋಡಿ ನೀನಗತಿ ನೋಡಿ ಹಿಡಿದು ನಾ ಬರುವಾಗ ಹಳ್ಳ ಹೊಡೆದಿದೆ ನಿಂತು ಕುಟಿಗಾಗ ಮನಸ್ಸಾಯ್ತು ನಿನ್ನ ಮ್ಯಾಲ ಹತ್ತವರದಿ ಮನದಾಗ
ನನಗೇನಿದ್ರು ರಿವಾಲ್ವರ್ಲಿಂದ ಇವತ್ತು ಶೂಟ್ ಮಾಡೋ ಕೆಲಸ ಕಲಿಸ್ಬೇಕು. ಇವತ್ತಿಂದ ರಿವಾಲ್ವರ್ ಕಳ್ಸಕ್ಕೆ ಶುರು ಮಾಡ್ತೀನಿ. ಇವತ್ತಿನಿಂದ ರಿವಾಲ್ವರ್ ಕಳ್ಸಕ್ಕೆ ಶುರು ಮಾಡ್ತೀನಿ. ಎಲ್ಲ ಐತೆ revolver. ಇವತ್ತು ತೆಗಿತೀನಿ ಈ ಸೆಟ್ ಬರ್ಬೇಕು ಬರ್ತೀನಿ. ಇದೇನಿದೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಬಾರಿಸೋದಿಲ್ಲ ಸಣ್ಣ ಹುಡುಗ ಆಕೃತೈತಿ. ಆಯುಧ ಕಂಡು ಅಪೇಕ್ಷಿಸಿ ಅಲಹಾಸ್ಯ ಮಾಡಬೇಡ ತರುಣಿ. ಈ ರಿವಾಲ್ವರ್ ಅನ್ನು ಈ ಹಿಂದೆ ನಮ್ಮ ತಾತ ನನಗೆ ತಂದು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ ತಾತ ಸತ್ತ 3 ದಿವಸ ಮೇಲೆ ಯಾಕೆ ಬಿಟ್ರ? ಹೌದು, 13 ದಿವಸದ ಮೇಲೆ ಕುಣಿ ಹತ್ರ ಹೋಗಿದ್ದೆ. ಕುಣಿಯಾಗಿಂದ ಕೈ ಹೊರಗೆ ಹೊಂಟು ಬಂದಿತ್ತು. ಅವತ್ತಿನಿಂದ ಇವತ್ತಿನ ತನಕ ರಿವಾಲ್ವರ್ನ ಕಾಪಾಡಿಕೊಂಡು ಬಂದಿನಿ. ಬಾ ಹಿಡಿಗ ಅಲ್ಲಪ್ಪ, ಯಾಕೋ ಭಯ ಆಗಕತ್ತೈತಿ. ಎಮ್ಮ ಕಳ್ಳಿ ಬಾಮ್ಮ ಎಮ್ಮ ಎಲ್ಲಿ ಅಲ್ಲ, ಒಂದ್ ನಮೂನಿ ಭಯ ಆದಂಗ್ ಆಗಿ ಕೈ ಕಾಲು ಗದ 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 ಅಂತ ನಡಗಾಕತ್ತಾವ. ಕೈ ಕಾಲು ಶಕ್ತಿನೇ ಇಲ್ಲ ಅನ್ನಂಗಾಗ್ಬಿಟ್ಟೈತಿ. ಭಯ ಪಡಬೇಡ. ನಿನ್ನ ಭಯವನ್ನು ದೂರ ಮಾಡಲು ನಾನು ಬಂದಿರುವೆ. ಹಿಡ್ಕ ಬಿಗಿಯಾಗಿ ಹಿಡ್ಕ, ಗಂಗನ ಮಾತ್ರ ಬಿಡಬೇಡ. ನಾನು ಸುಮ್ಮನೆ ಬಿಡ್ಬಾರ್ದು ಅಂತ ಹಂಗ ಬಿಗಿಯಾಗಿ ಹಿಡಿಯಾಕತ್ತೀನಿ. ಆದ್ರೂ ಜಾರಿ ಜಾರಿ ಬಿಡೋದು ಕೈ ನಡಗಾಕತ್ತ. ಒಳ್ಳೆ ನೆಚ್ಚಿಲ್ಲ, ಕೊಬ್ಬರಿ ನೆಚ್ಚಿಲ್ಲ. ಹಿಡ್ಕೊಂಡು ಹಿಡ್ಕೊಂಡ್ಬಿಟ್ರೆ ಆತಿ, ಅಲ್ಲ ಮಾಡ್ದು ಬಿಟ್ರೆ ಆತಿ. ಅಲ್ಲ, ಗುರಿ ಹೇಗಿಡ್ಬೇಕ? ಗುರಿ ಕಣ್ಣು ಹಿಡಕ್ ಬರ್ತದ. ಇಲ್ಲಪ್ಪ. ಒಂದು ಕಣ್ಣು ಮುಚ್ಚಿ ಇನ್ನೊಂದು ಕಣ್ಣಿಂದ ಗುರಿ ಇಡೋ. ಬೇಡ ಬೇಡ, ನನಗೆ ಬೇಡ, ನಾನು ಹಿಡ್ತೀನಿ ಸುಟ್ಟು. ಕಳ್ಳ ಕಾಣ್ತಿಲ್ಲ, ಕೆಂಪು ಕಾಣ್ತ ಒಡೆ. ಹೆಣ್ಮಕ್ಳು ಹೊಡಿತಾರಂಬದು ಗೊತ್ತಿತ್ತು, ಹಿಂಗೂ ಹೊಡಿತಾರಂಬದು ಗೊತ್ತಿಲ್ಲ. ಯವ್ವ ನಳಿನವ್ವ, ಏನ್ ಮಾಡ್ಲಕತ್ತೀಯವ್ವ? ನಾನೇಪ್ಪ ಗುರಿ ಇಟ್ಟು ಹೊಡ್ಯಾಕತ್ತಿದ್ದೆ. ಏ ಬರ್ಬೇಸ್ ಹೊಡಿತಿ, ಬರವ ಈ ಕಡೆ ಬಾ. ಯಪ್ಪ, ನಾನು ಸಿಐಡಿ ಟ್ರೈನಿಂಗ್ ತಗೊಳಕತ್ತಿದ್ದೆ. ಇವನು CID, ಇವನು ನಮ್ಮ ಕಂತ್ರಿ ಕಾಂಪೌಂಡರ್ ಮುದ್ಬಸ್ಸಲ್ಲ ಏನವ? ಯಪ್ಪ, ಹಾ, ಡಬಲ್ ಸಿಐಡಿ ಮುದ್ದು ಬಸವರ ಅಲ್ಲ. ಅಲ್ಲ ನಿಮ್ಮ ಅವನ ನನ್ನ ಕೊಂಡು ಮದ್ವೆಯಾಗ್ಯಾವ ಕಾತುದಾಗ. ಯಪ್ಪ, ಹಾ, ಇವತ್ತು ಸಿಐಡಿ ಆಫೀಸರ್ ಹತ್ರ ಮೋಸ ಹೋಗ್ಬಿಟ್ಟು ಏ ಮುದ್ಬಸ್ಸ, ನೀನು ಸುಮ್ಮನೆ CID ಅಂತೇಳಿ ನನ್ನ ಮಗಳು ಮೋಸ ಮಾಡಿಯಾಗಲಿ. ಈ ಮಂಡ್ಯಾಗ ನನ್ನ ಮರ್ಯಾದೆ ತೆಗಿಬೇಡಪ್ಪ. ನಿನ್ನ ಮಗಳ ಹತ್ರ ಗೊತ್ತಿದ್ರೆ ನಿನ್ನ ಮಗಳ ಹತ್ರ ಸುಳಿತಿರ್ಲಿಲ್ಲೋ ಯಪ್ಪ ಶಿವಪ್ಪ. ಏ ಅಂಬಸ್ಯ, ಬರೇ ಮೋಸ ಓದಿಗೇನೋ ಜೊತೆಗೆ ಜೋಡಿಗೆ ಹಂಗ ತಿರುಗಾಡಿ ಜಾಡಿ ತೆಪ್ಪಿ ಅರಿವ ಹೊಂಡದಾಗ ಬಿದ್ದಾಳ ನಿನ್ನ ಮಗಳು. ಏ ಅಂಬಸ್ಯ, ಏನೋ ಸಿಐಡಿ ಆಫೀಸರ್ ತನಕ ಹಿಂದಿಂದ ಸುಮ್ಮನೆ ತಿರುಗಾಡಿನ ಆಟ. ಆದ್ರ ಕರೆ ಒಳಗೆ ಇನ್ನೂ ಬಿದ್ದಿಲ್ಲಪ್ಪ. ಇಲ್ಲ ಸ್ವಲ್ಪ ಗೊತ್ತಾದ ತಡಿ ಮುಂದಕ್ಕೆ ಹೋದ. ಏ ಅಂಬಸ್ವ, ನನ್ನ ಮಗಳು ಅಂತ ಹುಡುಗಿ ಅಲ್ಲಪ್ಪ, ಎಂತ ಹುಡುಗಿ? ಬಹಳ ಚಲೋ ಹುಡುಗಿ. ನನ್ನ ಮಗಳು ಮದುವೆ ಮಾಡ್ಕಿರಿ ಅಪ್ಪ. ನನ್ನ ಕ್ಷಮಿಸಮ್ಮ, ಅವನ ಜೊತೆ ತಿರುಗಾಡಿದ್ದು ತಪ್ಪಾದ ಕ್ಷಮಿಸಮ್ಮ. ಆಯ್ತು ನಾಳೆ ನಿನ್ನ ನಿಮ್ಮಪ್ಪನ ಇಬ್ಬರು ಶ್ರಮಿಸಿದ್ದೇನೆ. ಹೋಗು. ಬಾ ಬಾ ಅಂಬಸ್ವ, ಇವನ್ನ ಕೈ ಹಿಡ್ಕೊಂಬ. ಅಲ್ಲ
ದೇಶದಾಗ ಒಂದು ಮಗುವಿನ ಸಂಖ್ಯೆ ನೀವು ಕಡಿಮೆ ಮಾಡಬೇಕು, ಒಂದು ಸಾಕು ಎರಡು ಬೇಕಂತ ಸರ್ಕಾರದವ್ರು ಹೇಳ್ಯಾರ. ಅದಕ್ಕೆ ನೀವಿಬ್ಬರು ಸೇರಿ ಒಂದು ಮಗುವಿನ ಸಂಖ್ಯೆ ಕಡಿಮೆ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಲೇ ಅಂಬಸುವ ಮುದ್ದು ಬಸುವ, ನೀವು ಮೂವರು ಕೂಡಿ ನನಗೊಂದು ಹೆಣ್ಣು ಮಗುನು ಕೊಟ್ಟು ಬಿಟ್ರೆ ಅಲ್ಲ ನೀವಿಬ್ರು ಎಂಬಸುವ ನಾವಿಬ್ಬರು ಕೂಡಿ ನನ್ನ ಕೈಯಾಗ ಒಂದು ಹೆಣ್ಣು ಕೊಟ್ಟು ಬಿಟ್ರೆ ಇವ್ರಿಬ್ರು ಸೇರಿ ನಿನ್ನ ಮಗು ಕೊಡ್ಬೇಕು. ಅಲ್ಲ ನೀವಿಬ್ಬರು ಸೇರಿ ನಾಳೆಗೆ ಏನು ತೊಳ್ಕೊಂಡು ಕೂರ್ತೇನೆ. ಆತ್ಮೀಯನನ್ನ ಊರಿನ ಬಂಧುಗಳಿಗೆ ಮತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಈ ನಾಟಕವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಗುರುಗಳು ನಿರ್ದೇಶಕರಾದ ಕೊಳಗಲ್ ಜಗದೀಶ್ ಸ್ವಾಮಿಯವರಿಗೆ ಮತ್ತು ನನ್ನ ಆತ್ಮೀಯ ಮಿತ್ರರಾದ GHM ಸುಲಪಣಿ ಸ್ವಾಮಿಯವರಿಗೆ ಹಾಗೂ ನನ್ನ ತಮ್ಮನಾದ G ನಾಗರಾಜನವರಿಗೆ ಹಾಗೂ ನನ್ನ ಅಳಿಯನಾದ ಮಲ್ಲಪ್ಪನವರಿಗೆ, ಇದು ಎಲ್ಲಕ್ಕೆ ಸೂತ್ರಧಾರಿಯಾಗಿರ್ತಕ್ಕಂಥ ರಘು ಅಣ್ಣನವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಮಾಡಲಾಗುವುದು. ತಾವೆಲ್ಲರೂ ವೀಕ್ಷಿಸಿ. ಮ್ಯಾಗಳಲ್ಲೋ ಕೆಳಗಳ ಹಾಕೊಂಡ್ರು ಕ್ಷಮಿಸಬೇಕು. ನನಗೆ ಗಣಿತ ಗುಂಡೆ ಬಿಡ್ಬಿಡ್ತು. ಮೈಕ್ ಈ
ಯಶಸ್ವಿ ಮಾಡಿದ್ದಕ್ಕೆ ಎಲ್ಲ